ನಮಸ್ಕಾರ ಆಚಾರ್ಯ ಹರೇ ಶಾಸ್ತ್ರಿ ನಮಸ್ಕಾರಗಳು. ನಮಸ್ಕಾರಗಳು. ಹರೇ ಶ್ರೀನಿವಾಸ್. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಜಮನ್ನಾಜಗೇಯಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭುವರಾಹಂ ಭಜೇಹಂ ವಾದರಾಜಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೇಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಜೆ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ನರಸಿಂಹನ ಸ್ತೋತ್ರ ಪ್ರಾರಂಭ ಆಗಿತ್ತು. ಅದರಲ್ಲಿ ಒಂದು ಶಬ್ದದ ವಿವರಣೆಯನ್ನು ಕೊಟ್ಟು ನರಕೋತ್ತಾರಂ ಅಥವಾ ನರಕೋದ್ಧಾರಂ, ನರಕಕ್ಕೆ ಹೋಗೋರ್ನ ಉದ್ಧಾರ ಮಾಡಿದ್ದಾನೆ, ಅಥವಾ ನರಕಕ್ಕೆ ಹೋಗ್ಬಿಟ್ಟಿದ್ದಾರೆ, ಆ ಹೋದ್ ಸಂದರ್ಭದಲ್ಲಿ ಅವ್ರಿಗೆ ದುಃಖ ಆಗದೆ ಇರೋ ತರ ಉದ್ಧಾರ ಮಾಡಿದ್ದಾನೆ. ಭೂಲೋಕಕ್ಕೆ ದೇವತೆಗಳ ಅವತಾರ ಮಾಡ್ಬಿಟ್ಟು ಮನುಷ್ಯರಾಗಿ ಬಂದಿದ್ದಾರೆ. ಆದ್ರೆ ದೇವತಾ ಜಾತಿ ಏನು ಹೋಗಲ್ಲ. ಮೊನ್ನೆ ಭಾಗವತಲ್ಲಿ ಕೇಳಿದ್ವಲ್ಲ ಪಾಠದಲ್ಲಿ, ಶಾಪದಿಂದಾಗಿ ಏನಾದ್ರೂ ದೇವತೆಗಳು ಭೂಲೋಕಕ್ಕೆ ಬಂದ್ರು ಅವರ ದೇವತ್ವ ಜಾತಿ ಮಾತ್ರ ಹೋಗಲ್ಲ. ಹಾಗೆ ಇತ್ತು. ಆದ್ರೆ ಮನುಷ್ಯ ರೂಪದಲ್ಲೇ ಇರ್ಬೇಕು. ಶಾಪ ವಿಮೋಚನೆ ಅಂದ್ರೆ ಏನರ್ಥ? ಒಳ್ಳೆ ಕುಲದಲ್ಲಿ ಹುಟ್ಟುತ್ತಾರೆ, ಒಳ್ಳೆ ಗುರುಗಳು ಸಿಗ್ತಾರೆ, ಒಳ್ಳೆಯವರು ಸಹವಾಸ ಆಗತ್ತೆ. ಇಷ್ಟು ಅಂತೂ ಶಾಪದ ಫಲ ಮನುಷ್ಯರಾಗಂತೂ ಬರ್ಬೇಕು. ಈ ರೀತಿ ಫಲವನ್ನು ಅನುಭವಿಸ್ತಾರೆ, ಆ ಜನ್ಮವನ್ನ, ಅದರ ದುಃಖ ಅನುಭವಿಸ್ತಾರೆ ಅಂತ ಪ್ರಾರಬ್ಧ ಕರ್ಮದ ಸ್ವಲ್ಪ ಕಡಿಮೆ ಆಗೋದನ್ನೇನಿದೆ ಅದನ್ನ ತೋರಿಸಿದ್ರು. ಇದಾದ್ಮೇಲೆ ನಮಾಮಿ ನರಕೋತ್ತಾರಂ ನಮಾಮಿ ನರಕೇಸರಿಂ ಅಂತ ಇದೆ. ನರಕೇಸರಿಂ ಅಂದ್ರೆ ಏನರ್ಥ? ನರಕೇಸರಿ ಅಂತಂದ್ರೆ ನರ ಕೇಸರಿ. ಕೇಸರಿ ಅಂದ್ರೆ ಏನು? ಕೇಸರ ಇರೋದನ್ನ ಕೇಸರಿ ಅಂತ ಕರೀತಾರೆ. ಅಂದ್ರೆ ಸಿಂಹಕ್ಕೆ ಕೇಸರಿ ಅಂತ ಕರೀತಾರೆ. ನರ ಕೇಸರಿ, ನರಮುಖ ಮತ್ತೆ ಈ ಸಿಂಹ ಮುಖ. ನರ ಇದು ದೇಹ ಮತ್ತೆ ಸಿಂಹದ ಮುಖ. ಹಾಗಾದ್ರೆ ನಮಗೆ ರೂಪ ಕಾಣೋದು ಹೇಗೆ ಅಂದ್ರೆ, ನರಸಿಂಹದೇವರದು ನರ ರೂಪದಲ್ಲಿ, ಅಂದ್ರೆ
ನರದ್ವಾರ, ನರಮುಖ ಅನ್ನೋ ಶಬ್ದಕ್ಕೆ ಇಲ್ಲಿ ಮುಖ ಅಂದ್ರೆ ಆ ಮುಖ ಅಂತ ಅರ್ಥ ಅಲ್ಲ. ಸಂಸ್ಕೃತದಲ್ಲಿ ಮುಖ ಅನ್ನೋ ಶಬ್ದಕ್ಕೆ ದ್ವಾರ ಅಂತ ಅರ್ಥ ಹೇಳ್ತಾರೆ. ಅಂದ್ರೆ ಅದರ ಮುಖಾಂತರ, ಅಂದ್ರೆ ನರ ಮುಖಾಂತರ, ಸಿಂಹ ಮುಖಾಂತರ ಅಂತ ಆ ಮುಖ ಶಬ್ದವನ್ನ ಆ ಅರ್ಥದಲ್ಲಿ ಬಳಸಿದ್ದು. ಹಾಗಾದ್ರೆ ನರ ರೂಪದಲ್ಲಿ ಮತ್ತೆ ಈ ಸಿಂಹ ರೂಪದಲ್ಲಿ ನೋಡಿದ್ದಾರೆ ಆ ಪ್ರಹ್ಲಾದ ರಾಜ. ಇಲ್ಲಿ ನರಕೋತ್ತಾರಂ ನರಕೇಸರಿಂ ಅಂತ ಈ ನರಕೇಸರಿ ಶಬ್ದ ಬಳಸಿ ತಪ್ಪಾಯ್ತಲ್ವಾ ಅಂತ ಒಂದು ಪ್ರಶ್ನೆ ಮಾಡ್ಕೊಂತಾರೆ. ಯಾಕೆಂದ್ರೆ ನರಕೇಸರಿಂ ಅಂತ ಕೇಸರಿ ಅಂತ ಹ್ರಸ್ವ ಶಬ್ದ ಬಳಸಿದೆ, ಕೇಸರಿ ಅಂತ ದೀರ್ಘ ಇಲ್ಲ, ಹ್ರಸ್ವ ಬಳಸೋದು ತಪ್ಪು. ಯಾಕೆ? ನೀವು ವ್ಯಾಸರಾಜರ ಶ್ಲೋಕವನ್ನು ಗಮನಿಸ್ಬೋದು. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜ ಕೇಸರಿ ಅಂತ ಅಲ್ಲಿ ದೀರ್ಘ ಹಾಕಿದೆ. ಕೇಸರಿ ಅಲ್ಲ, ಕೇಸರಿ ಅಂತ ದೀರ್ಘ ಹೇಳ್ಬೇಕು. ಗಜಕ್ಕೆ ಕೇಸರಿ ಅಂತ, ಆನೆಗಳ ಹಿಂಡಿಗೆ ಸಿಂಹದಂತೆ ವ್ಯಾಸರಾಜರು ಅಂತ ವರ್ಣನೆ ಇದೆ. ಕೇಸರಿ ಅಂತ ದೀರ್ಘ ಶಬ್ದ ಅದು. ಇಲ್ಲೇನ್ ಮಾಡಿದ್ರು? ಸಿಂಹದ ಬಗ್ಗೆ ತಾನೇ ಹೇಳ್ತಾರದು, ಅದಕ್ಕೆ ನರಕೇಸರೀಂ ಅಂತ ಹೇಳ್ಬೇಕಾಗಿತ್ತು ಮುಂದ. ಅದು ನರಕೇಸರೀಂ ಅಂತ ಆಗಲ್ಲ ಸಂಸ್ಕೃತ, ನರಕೇಸರಿಣಂ ಅಂತ ಆಗತ್ತೆ ಶಬ್ದ. ಹಾಗಾದ್ರೆ ಒಟ್ಟು ಇದು ತಪ್ಪಾಯ್ತು, ನರಕೇಸರಿಂ ಅನ್ನೋದು ತಪ್ಪು. ನರಕೇಸರಿಣಂ ಅಂತ ನಾನು ಹೇಳ್ಬೇಕಾಯ್ತು. ಆದ್ರೆ ಹಾಗೆ ಹೇಳಿದ್ರೆ ಶ್ಲೋಕ ಸರಿ ಹೋಗಲ್ಲ, ಛಂದಸ್ಸು ಸರಿಗ್ ಬರಲ್ಲ, ಅಕ್ಷರಗಳ ವ್ಯತ್ಯಾಸ ಆಗ್ಬಿಡುತ್ತೆ. ಮತ್ತೆ ಪ್ರಯೋಗ ಮಾಡಿದ್ ಸರಿನಾ, ವಾದಿರಾಜರು ತಪ್ಪು ಮಾಡಿದ್ರಲ್ವ ಪ್ರಯೋಗ ಅಂತ ಒಂದು ಪ್ರಶ್ನೆ. ಆದ್ರೆ ವಾದಿರಾಜರಿಗೆ ವ್ಯಾಕರಣ ಗೊತ್ತಿಲ್ಲದೆ ಇರೋದು ಅಂತಿದೆಯಾ ಏನಾದ್ರು? ಹೊಸ ವ್ಯಾಕರಣವನ್ನೇ ರಚನೆ ಮಾಡುವಂತ ಶಕ್ತಿ ಇರೋರು ಅವರು. ಅವ್ರು ಪ್ರಯೋಗ ಮಾಡಿದ್ರೆ ವ್ಯಾಕರಣ ಅದ ಇವರು ಋಷಿಗಳ ಮಾತನ್ನ ಅವಲಂಬಿಸ್ಕೊಂಡ್ ಬರ್ಬೇಕು, ಇವ್ರು ವ್ಯಾಕರಣ ನೋಡ್ಕೊಂಡ್ ಬರೆಯೋದಲ್ಲ. ಅಂತ ಮಹಾನುಭಾವರು. ಅಂಥದ್ರಲ್ಲಿ ನರಕೇಸರಿ ಅಂತ ಇದು ಒಂದು ಶಬ್ದ ಗೊತ್ತಾಗಿರಲ್ವ ಅವ್ರಿಗೆ, ಹಾಗೆ ಬಳಸ್ತಾರ ಅವರು. ಯಾಕಂದ್ರೆ ಒಂದೊಂದು ಬಳಸಿದ್ರು ಮಹಾತ್ಮರು, ಅದ್ರಲ್ಲಿ ಏನೋ ಒಂದು ಉದ್ದೇಶ ಇರುತ್ತೆ. ಚಿಕ್ಕ ಪುಟ್ಟ ತಪ್ಪನ್ನು ಯಾರೂ ಮಾಡಲ್ಲ ಅಂತ ದೊಡ್ಡವರು. ಅದೇನ ನಮಗ್ ಅನ್ಸ್ತಾ ಇದೆ ಅಷ್ಟೇ ಆತರ ವಿಚಾರ ಮಾಡೋರ್ಗೆ, ಆದ್ರೆ ಅದಿಲ್ಲ. ಹಾಗೆ ನರಕೇಸರಿ ಅಂತ ಯಾಕೆ ಬಳಸಿದ್ರು ನೋಡಿ, ಇದು ಸಾಮಾನ್ಯವಾದ ಸಿಂಹ ಅಲ್ಲ. ಇದು ಸಾಮಾನ್ಯವಾದ ಸಿಂಹ ಅಂದ್ರೆ ಅದು ಕೇಸರಿ ಆಗಿರತ್ತೆ. ಆದ್ರೆ ಇದು ಒಂಥರ ವಿಚಿತ್ರ ಸಿಂಹ, ಅಂದ್ರೆ ಕೇವಲ ಸಿಂಹ ಅಲ್ವಲ್ಲ, ಇದು ನರಕೇಸರಿ ತಾನೆ. ಅದು ಸ್ವಲ್ಪ ವ್ಯತ್ಯಾಸ ಮಾಡೋಣ ಅಂತ ಶಬ್ದದಲ್ಲಿ ವ್ಯತ್ಯಾಸ ಮಾಡಿ ಅರ್ಥದಲ್ಲಿ ವ್ಯತ್ಯಾಸ ತಿಳ್ಕೊಳ್ಳಿ ಅಂತ. ಅದಕ್ಕೋಸ್ಕರ ಕೇಸರಿ ಅಂತ ಹೇಳಿದೇನೆ ಕೇಸರಿ ಅಂತ ಹೇಳಿ ನರಕೇಸರಿಂ ಅಂತ ಹೇಳಿದ್ರು. ಇದು ಸಾಮಾನ್ಯವಾದ ರೂಪ ಅಲ್ಲ, ನರಸಿಂಹ ರೂಪ, ಇದು ವಿಲಕ್ಷಣ ಅಂತ ಭಾವನೆ ಬರ್ಲಿ, ಸಾಮಾನ್ಯ ಸಿಂಹದ ತರ ಹೋಲಿಸ್ಕೊಂಬೇಡಿ ಅಂತ ಈ ಒಂದು ಉದ್ದೇಶದಿಂದ ಒಂದು ಅಕ್ಷರಗಳಲ್ಲಿ ವ್ಯತ್ಯಾಸ ಮಾಡೋದಿದೆ. ಇದನ್ನ ವಾದಿರಾಜರು ಮಾಡೋದು ಅಂತಲ್ಲ, ಮಧ್ವಾಚಾರ್ಯರು ಮಾಡ್ತಾರೆ. ಈ ತರದ ಅನೇಕ ಪ್ರಯೋಗಗಳನ್ನು ಮಾಡ್ತಾರೆ. ವಿಷ್ಣವಿ ಅಂತ ಬಳಸ್ತಾರೆ ಕೆಲವು ಕಡೆ. ಎಲ್ರಿಗೂ ಗೊತ್ತು ವಿಷ್ಣು ಶಬ್ದ ಸಪ್ತಮಿ ವಿಭಕ್ತಿಯಲ್ಲಿ ವಿಷ್ಣುವಿನಲ್ಲಿ ಅನ್ಬೇಕಾದ್ರೆ ವಿಷ್ಣು ಅಂತ ಹೇಳ್ಬೇಕು, ವಿಷ್ಣವಿ ಅಂತ ಬಳಸೋ ಹಾಗಿಲ್ಲ ಸಂಸ್ಕೃತದಲ್ಲಿ. ಇದು ಮೊದಲನೇ ತರಗತಿಯಲ್ಲಿ, ಮೊದಲನೇ ಕಕ್ಷೆಯಲ್ಲಿ ಇದ್ದಾಗಲೇ ಗುರುಕುಲದಲ್ಲಿ ಎಲ್ಲಾ ಶಬ್ದಗಳನ್ನ ಹೇಳ್ಕೊಡ್ತಾರೆ. ಅಲ್ಲಿ ವಿಷ್ಣು ಶಬ್ದನೂ ಹೇಳ್ಕೊಡ್ತಾರೆ. ಮೊದಲನೇ ಕಕ್ಷೆಯಲ್ಲಿದ್ದಾಗಲೇ, ಮೊದಲನೇ ಆ ಕ್ಲಾಸ್ ನಲ್ಲಿ ಇದ್ದಾಗಲೇ ತಿಳಿಯುವಂತಹ ವಿಷ್ಣು ಶಬ್ದದ ಸಪ್ತಮಿ ಏಕವಚನ ಮಧ್ವಾಚಾರ್ಯ ಗೊತ್ತಾಗದೆ ವಿಷ್ಣವಿನ್ ಪ್ರಯೋಗ ಮಾಡ್ತಾರೆ ಅಂದ್ರೆ ಏನರ್ಥ? ಅದು ಅಬದ್ಧ. ಆತರ ಆಚಾರ್ಯರ ಆ ಪ್ರಯೋಗಗಳ ಮೇಲೆ ಆಕ್ಷೇಪ ಮಾಡ್ಲೇಬಾರ್ದು. ಯಾಕೆ ಹಾಗೆ ಮಾಡಿದ್ದಾರೆ? ವೈದಿಕಾಚಾರ್ಯರು ವೇದ ತುಲ್ಯ ಈ ಗ್ರಂಥ ಅಂತ ತಿಳಿಸ್ಲಿಕ್ಕೆ ಹಾಗೆ ಮಾಡಿದ್ದಾರೆ ಮಧ್ವಾಚಾರ್ಯರು. ವಿಷ್ಣವಿ ಅಂತೆಲ್ಲ ವೇದದಲ್ಲಿ ರೂಪಗಳಲ್ಲಿ ವ್ಯತ್ಯಾಸ ಬರುತ್ತೆ. ಲೋಕದಲ್ಲಿ ನಾವು ಬಳಸೋ ಸಂಸ್ಕೃತ ಶಬ್ದಕ್ಕೂ ವೇದದಲ್ಲಿರೋ ಸಂಸ್ಕೃತ ಶಬ್ದಗಳಿಗೂ ವ್ಯತ್ಯಾಸಗಳಿರುತ್ತೆ. ಹಾಗಂದ್ ವೇದದಲ್ಲಿ ಬಂದಿರೋ ತಪ್ಪು ಅಂತ ಯಾರು ಹೇಳ್ತಾರ? ಯಾರು ಹೇಳಲ್ಲ. ಅದು ವೇದದ ಶೈಲಿ, ಆ ವೇದದ ಶಬ್ದ ವೇದಕ್ಕೆ ಸಮಾನ ಇದು ಅಂತ ತಿಳಿಸ್ಲಿಕ್ಕೆ ಆಗಾಗ ದೊಡ್ಡವರು ತಮ್ಮ ಗ್ರಂಥದಲ್ಲಿ ಆ ತರ ಶಬ್ದನ ಬಳಸೋ ಕ್ರಮ ಇದೆ. ಈ ಗ್ರಂಥನೂ ಹಾಗೆ. ಸಮಂ ಸಹಸ್ರ ಶೀರ್ಷಸ್ಯ ಸೂಕ್ತಸ್ಯ ಪುರುಷಾತ್ ಕೃತಂ, ಪುರುಷ ಸೂಕ್ತಕ್ಕೆ ಸಮಾನ ಇದು, ವೇದಕ್ಕೆ ಸಮಾನ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಪದೇ ಪದೇ ಪ್ರತಿ ಅಧ್ಯಾಯದಲ್ಲಿ ಬರುತ್ತೆ ಆ ಶ್ಲೋಕ. ಇಂಥ ವೇದಕ್ಕೆ ಸಮಾನವಾದ ಇದ್ರಲ್ಲಿ ಇಂಥ ಪ್ರಯೋಗ ಸರಿನೇ, ತಪ್ಪಲ್ಲ. ಮತ್ತೆ ನರಸಿಂಹದೇವರ ಸ್ವರೂಪ ತಿಳಿಸ್ಲಿಕ್ಕೆ ಹೀಗೆ ಬಳಸಿದ್ದಾರೆ ಅಂತ ಇದು ಒಂದು ಉತ್ತರ ಆಯ್ತು. ಎರಡನೇ ಉತ್ತರನೂ ಆಯ್ತು. ಇನ್ನು ನರಕೇಸರಿ ಅನ್ನೋ ಶಬ್ದಕ್ಕೆ ನಿಮ್ಗೆ ಅಷ್ಟೂ ಸಮಸ್ಯೆ ಆಯ್ತಾ, ಇದಕ್ಕೆ ಬೇರೆನೆ ಅರ್ಥ ಹೇಳ್ತೀನಿ ಅಂತ ಬೇರೆ ಅರ್ಥ ಹೇಳ್ತಾರೆ ಈಗ. ಅದನ್ನ ಇಲ್ಲಿ ವ್ಯಾಖ್ಯಾನದಲ್ಲಿ ಶ್ರೀಮುಷ್ಟಮಾಚಾರ್ಯ ಬಿಡಿಸಿದ್ದಾರೆ. ಏನಂತ? ನರಕೆ ಸರತಿ ಇತಿ ನರಕೇಸರಿಹಿ ತಮ್ ಅಂತ. ಇದಕ್ಕೆ ಅರ್ಥನೇ ಬೇರೆ. ನರಕೇಸರಿ ಅಂದ್ರೆ ನರ ಮತ್ತೆ ಕೇಸರಿ ಸಿಂಹ ಹಾಗಲ್ಲ ಅರ್ಥ, ನರಕೇ ಸರಿ ಅಂತ ಅರ್ಥ. ಈಗ ಉದಾಹರಣೆಗೆ ನಾವೆಲ್ಲ ಈಗ ಪಂಡಿತ ಕೇಸರಿ ಅಂತ ಕರಿತೀವಲ್ಲ, ಪಂಡಿತ ಕೇಸರಿ ಅನ್ನೋ ಶಬ್ದ ಕನ್ನಡದಲ್ಲಿ ಹ್ರಸ್ವ ಬಳಸ್ಬಿಡ್ತಾರೆ ಕೇಸರಿ ಅಂತ. ಸುಧಾ ದೀರ್ಘ ಅದು ಕೇಸರಿ ಅಂತ ಬಳಸ್ಬೇಕು.
ಹಾಗೆ ಸಂಸ್ಕೃತ ಕೇಸರಿ ಅಂತ ಬಳಸ್ತಾರೆ. ಸಂಸ್ಕೃತ ಕೇಸರಿ ಅಂದ್ರೆ ಸಂಸ್ಕೃತದಲ್ಲಿ ಸಿಂಹದಂತೆ. ಆ ತರ ಸಂಸ್ಕೃತ ಭಾಷೆಯಲ್ಲಿ ಪ್ರಭುತ್ವ ಇದೆ, ಪಾಂಡಿತ್ಯ ಇದೆ. ಇನ್ನೊಂದು ಅರ್ಥ ಏನ್ ಮಾಡ್ಬೋದು, ಸಂಸ್ಕೃತಕ್ಕೆ ಸರಿ ಇವನು ಅಂತ. ಅಂದ್ರೆ ಇದೇನು ಬೇರೆ ಬರಲ್ಲ, ಸಂಸ್ಕೃತಕ್ಕೆ ಸರಿ ಅಷ್ಟೇ. ಈ ತರ ಕೇಸರಿ ಅನ್ನೋ ಶಬ್ದವನ್ನ ಇಟ್ಕೊಂಡಾಗ ಎರಡು ತರ ಬಿಡಿಸ್ಕೊಳ್ಳಿಕ್ ಬರತ್ತೆ ಶಬ್ದನ. ನರ ಕೇಸರಿ ಅಥವಾ ನರಕೆ ಸರಿ ಅಂತ ಬಿಡಿಸ್ಕೊಳ್ಬೋದು. ಹಾಗಾದ್ರೆ ಇಲ್ಲಿ ಏನಂತ ಮಾಡ್ಬೇಕಂದ್ರೆ ನರಕೆ ಅಂತ ಬಿಡಿಸ್ಕೊಳ್ಬೇಕು, ಸರಿ ಅಂತ ಮಾಡ್ಕೊಬೇಕು. ಹಾಗೇನಾಯ್ತು, ನರಕದಲ್ಲಿ ಓಡಾಡೋನ್ಗೆ ನರಕೆ ಸರಿ ಅಂತ ಕರೀತಾರೆ. ಸರಣ ಅಂದ್ರೆ ಓಡಾಡೋದು ಅಂತ ಅರ್ಥ. ಹಾಗಾದ್ರೆ ನರಕೆ ಸರತಿ, ನರಕದಲ್ಲಿ ಇವನು ಓಡಾಡ್ತಾನೆ ದೇವ್ರು. ಇದನ್ನ ಯಾಕೆ ಹೇಳ್ಬೇಕೀಗ? ನರಕದಲ್ಲಿ ಇರೋನ್ನ ಉದ್ಧಾರ ಮಾಡ್ತಾನೆ ಅಂತ ಹಿಂದಿನ ಶಬ್ದದ ಅರ್ಥ. ನರಕೋತ್ತಾರಂ ಅಂತ ಬರ್ತೀವಿ. ನರಕೆ ಸರಿಂ ಅಂದ್ರೆ ನರಕದಲ್ಲಿ ಓಡಾಡ್ತಾನೆ ಅಂತ. ಹೌದು, ನರಕದಲ್ಲಿ ಓಡಾಡಿದ್ರೆ ತಾನೇ ನರಕದಲ್ಲಿರೋನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ. ನರಕದಲ್ಲಿದೆ ಇರೋ ನರಕದಲ್ಲಿರೋನು ಉದ್ಧಾರ ಮಾಡ್ತಾನ? ಹಾಗಾಗಿ ನರಕೆ ಶರಣಂ ಕಿಮರ್ಥಂ, ನರಕದಲ್ಲಿ ಹೋಗಿ ಇವನ್ ಯಾಕೆ ಓಡಾಡ್ತಾನೆ ದೇವ್ರು ಅಂದ್ರೆ ಭಕ್ತಾನಾಂ ಉಪದ್ರವ ಪರಿಹಾರಾರ್ಥಂ. ಯಾವ್ಯಾವ ಭಕ್ತರು ಅಲ್ಲಿ ಕಷ್ಟ ಪಡ್ತಾ ಇದ್ದಾರೋ ತನ್ನ ಭಕ್ತರು, ಅವ್ರು ಸ್ಮರಣೆ ಮಾಡಿದ್ ಕೂಡ ಅವ್ರನ್ನ ಅಲ್ಲಿ ಉದ್ಧಾರ ಮಾಡ್ಬೇಕಲ್ಲ, ಅದಕ್ಕೆ ದೇವ್ರು ಅಲ್ಲಿ ಇರ್ತಾನಂತೆ ನರಕದಲ್ಲಿ. ನರಕದಲ್ಲಿ ದೇವ್ರು ಯಾಕೆ ಇರ್ತಾನೆ ಅಂದ್ರೆ ಏನಾದ್ರೂ ಭಕ್ತರು ನರಕ ಅನುಭವಿಸ್ಲಿಕ್ಕಲ್ಲಿ ಏನೋ ಒಂದು ತಪ್ಪಿನಿಂದ ಹೋಗಿದ್ರೆ ಅವ್ರು ಸ್ಮರಣೆ ಮಾಡಿದ್ ಕೂಡ ಅವ್ನು ಉದ್ಧಾರ ಮಾಡ್ಬೇಕು ಅಂತ ಅಲ್ಲಿ ಕಾಯ್ತಾ ಇರ್ತಾನೆ ದೇವ್ರು. ಅವ್ರ ಉಪದ್ರವ ಕಷ್ಟಗಳನ್ನು ಪರಿಹಾರ ಮಾಡ್ಬೇಕು ಅಂತ. ಅದಕ್ಕೆ ನರಕೆ ಸರಿ, ಅಲ್ಲಿ ಅವನು ಓಡಾಡ್ತಾ ಇರ್ತಾನೆ ಅಂತ. ಈ ರೀತಿ ಹೊಸದಾದ ಅರ್ಥ ಹೇಳಿದ್ರು. ಈ ಪಕ್ಷದಲ್ಲಿ ಸಮಸ್ಯೆ ಇಲ್ಲ, ಯಾಕಂದ್ರೆ ಕೇಸರಿ ಅಂತ ಸಿಂಹದ ಬಗ್ಗೆ ಅಲ್ಲಿ ಬರ್ಲೇ ಇಲ್ಲ. ಸಿಂಹದ ಅನ್ನೋ ಅರ್ಥವನ್ನು ಹೇಳ್ತಾನೆ ಇಲ್ಲ ಈ ಶಬ್ದ. ಆದ್ರಿಂದ ಅದು ದೀರ್ಘವಾಗಿ ಹೇಳ್ಬೇಕಾಯ್ತು, ನರಕೇಸರಿ ಅಂತ ಹರಸ್ವ ಹೇಳ್ಬಿಟ್ರು ಅಂತ ಈ ಸಮಸ್ಯೆ ಇಲ್ಲ. ಇಷ್ಟಲ್ದೇನೆ ಈ ನರಸಿಂಹ ದೇವರನ್ನ ಹೇಗ್ ಪ್ರಾರ್ಥನೆ ಮಾಡ್ಬೇಕು ಅಂತ ತಿಳಿಸ್ಲಿಕ್ಕೆ ಹೀಗ್ ಮಾಡಿದ್ದಾನೆ. ಸ್ವಾಮಿ ನರಸಿಂಹ, ನೀನು ನರಕದಲ್ಲಿ ಓಡಾಡಿ ಭಕ್ತರನ್ನ ಪರಿಹಾರ ಮಾಡುವಂತವ್ರು, ನಿನ್ನ ಸ್ಮರಣೆ ಮಾಡಿದವ್ರಿಗೆ ಅವ್ರನ್ನೂ ಉದ್ಧಾರ ಮಾಡ್ತೀಯ. ಅಂದ್ಮೇಲೆ ನಾವು ಮನುಷ್ಯ ಲೋಕದಲ್ಲಿದ್ದೀವಿ, ಮನುಷ್ಯ ಲೋಕದಲ್ಲಿರೋ ನಮ್ಮನ್ನು ನೀನು ಈ ಭೂಲೋಕದಲ್ಲಿ ಓಡಾಡ್ತಾ ಇರೋ ನೀನು ನಮ್ಮನ್ನು ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡ್ಲಿ ಅನ್ನೋ ರೀತಿಯಲ್ಲಿ ವಿಶೇಷಣ ಈ ಶಬ್ದ ಬಂದಿದೆ ಅಂತ. ಇದಾದ್ಮೇಲೆ ಮುಂದಕ್ಕೆ ನಮಾಮಿ ನಾಗಶಯನಂ, ನಾಗಶಯನ ಅಂದ್ರೆ ಅನಂತ ಶಯನ ರೂಪಕ್ಕೆ ನಮಸ್ಕಾರ ಮಾಡಿದ್ದಾರೆ. ನಗವಾಸಿನಂ, ಮುಂದಕ್ಕೆ ನಗ ಅಂದ್ರೆ ಪರ್ವತ, ಪರ್ವತದಲ್ಲಿರುವಂತಹ ಭಗವಂತನ ರೂಪಕ್ಕೆ ನಮಸ್ಕಾರ ಮಾಡಿದ್ದಾರೆ. ಈ ನಗ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ ವಸ್ತುತಃ. ನಗ ಅಂದ್ರೆ ಗ ಅಂದ್ರೆ ಗಮನ, ಯಾವ್ದು ಓಡಾಡತ್ತೋ ಅದಕ್ಕೆ ಗ ಅಂತಾರೆ. ನ ಗ ಅಂದ್ರೆ ಯಾವ್ದು ಓಡಾಡಲ್ವೋ ಅದು. ಓಡಾಡದೆ ಇರೋದು ಪರ್ವತನೂ ಆಗ್ಬಹುದು, ಮರಗಳು ಆಗ್ಬಹುದು. ಆದ್ರೆ ಇಲ್ಲಿ ನಗ ಅಂತಂದ್ರೆ ಪರ್ವತ ಅಂತ ಅರ್ಥ ಮಾಡೋದು ಚೆನ್ನಾಗಿರುತ್ತೆ. ಹಾಗಾಗಿ ನಗ ಅಂದ್ರೆ ಪರ್ವತದಲ್ಲಿ ವಾಸ ಮಾಡ್ಕೊಂಡಿರುವಂತ ಆ ಭಗವಂತನಿಗೆ ನಮಸ್ಕಾರ. ನರಸಿಂಹದೇವರು ಅನೇಕ ಪರ್ವತಗಳಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಅವರ ಬಲನೇ ಬಲ, ಅಹೋಬಲ ಅವ್ರದ್ದು. ಆದ್ರಿಂದ ಈ ವಿಶೇಷವಾಗಿ ವಾದಿರಾಜರು ಇಲ್ಲಿ ಅನಂತ ಶಯನ ರೂಪದ ಸ್ಮರಣೆ, ನರಸಿಂಹದೇವರ ಸ್ಮರಣೆ, ಹಾಗೆ ಈ ನಗವಾಸಿ ಪರ್ವತದಲ್ಲಿ ವಾಸ ಮಾಡ್ಕೊಂಡಿರುವಂತಹ ದೇವರ ಸ್ಮರಣೆ ಇವನ್ನೆಲ್ಲ ಮಾಡಿದ್ದಾರೆ. ಯಾಕೆ? ಇದೆಲ್ಲ ಭಗವದ್ ರೂಪ ಒಂದೇ ಅಂತ. ಅಂದ್ರೆ ಇದನ್ನೆಲ್ಲ ಯಾಕೆ ತಿಳಿಸ್ತಾ ಇದ್ದಾರೆ? ಕೇವಲ ನಮ್ಮ ತಲೆಯಲ್ಲಿ ಹಯಗ್ರೀವ, ವೇದವ್ಯಾಸ, ರಾಮಕೃಷ್ಣ ಎಲ್ಲ ಒಂದೇ ಅಷ್ಟೇ ಅಲ್ಲ. ಭಗವಂತನ ಇನ್ನೂ ಯಾವ ಯಾವ ಅವತಾರ ಇದೆ, ಆ ಎಲ್ಲಾ ಅವತಾರಗಳಿಗೂ ಭಗವಂತನ ಈ ರೂಪಗಳಿಗೂ ಅಭೇದ ಚಿಂತನೆಯನ್ನ ಮಾಡ್ಬೇಕು, ಎಲ್ಲ ಒಂದೇ ಅಂತ. ಈ ವಿಷಯವನ್ನು ತಿಳಿಸ್ಲಿಕ್ಕೆ ಇದನ್ನೆಲ್ಲ ತಿಳಿಸಿದ್ದಾರೆ. ಇದಾದ್ಮೇಲೆ ಇಲ್ಲಿ ಕಣಗಲಿ ಶ್ರೀನಿವಾಸಾಚಾರ್ಯ ಒಂದು ವ್ಯಾಖ್ಯಾನ ಮಾಡ್ತಾರೆ. ಏನಂತ? ನರಕೇಸರಿಂ ಅಯಂ ಈಬಂತೋಪಿ ಭವತಿ. ಅಂದ್ರೆ ಈ ಕೇಸರಿ ಅನ್ನೋ ಶಬ್ದ ನಾವ್ ಕೇಳಿಲ್ವಂತೆ. ವಸ್ತುತಃ ಕೇಸರಿ ಅಂತ ದೀರ್ಘನೇ ಇಲ್ವಂತೆ ಸಂಸ್ಕೃತದಲ್ಲಿ. ಕೇಸರಿ ಅಂತ ಆ ಶಬ್ದನೂ ಇದೆಯಂತೆ, ಅಲ್ಲಿ ಬೇರೆ ಪ್ರತ್ಯಯ ಹಾಕೊಳ್ಬೇಕಷ್ಟೇ. ಅದನ್ನ ನಮಗ್ ಗೊತ್ತೇ ಇಲ್ಲ. ನಾವ್ ಅನ್ಕೊಂಡಿರೋದು ಕೇಸರಿ ಅಂತ ದೀರ್ಘನೇ ಇದೆ ಅಂತ, ಪ್ರತ್ಯರ್ಥಿ ಗಜ ಕೇಸರಿ ಆತರ. ಹಾಗೇನಿಲ್ವಂತೆ. ಕೇಸರಿ ಅಂತ ಸಿಂಹವನ್ನು ಹೇಳೋ ಶಬ್ದನು ಹ್ರಸ್ವ ಅಂತ, ಅಂದ್ರೆ ಇಕಾರ, ಚಿಕ್ಕದು ಇಕಾರ, ನರಕೇಸರಿ ಅಂತ ಇರೋದು ಇದೆಯಂತೆ. ಅದನ್ನ ಇವರು ಹೇಳಿದ್ರು. ಇದಾದ್ಮೇಲೆ ಒಂದು ಹೊಸ ವಿಷಯ ಇವ್ರೇನ್ ತಿಳಿಸ್ತಾರೆ ಅಂದ್ರೆ, ಈಗ ಕೃಷ್ಣನನ್ನ ಮತ್ತೆ ವೇದವ್ಯಾಸ ದೇವರನ್ನ ಮತ್ತೆ ರಾಮನನ್ನ ಇಲ್ಲಿ ಚಿಂತನೆ ಮಾಡಿದ ಹಾಗಾಗತ್ತೆ ಅಂತ ಇವರು ಒಂದು ಶಬ್ದದಿಂದ ಆ ಎಲ್ಲ ರೂಪನ ಇಲ್ಲಿ ವಾದಿರಾಜರು ನಮಸ್ಕಾರ ಮಾಡಿದ್ದಾರೆ ಅಂತ ತೋರಿಸ್ತಾರೆ. ಯಾವುದರಿಂದ? ಈಗ ನರಕೋತ್ತಾರಂ ಅಂತ ಹೇಳಿದ್ದಾರೆ, ನರಕದಿಂದ ಉದ್ಧಾರ ಮಾಡೋದು. ಇದು ರಾಮ ಆಗ್ಲಿ ಕೃಷ್ಣ ಆಗ್ಲಿ ಎಲ್ಲ ರೂಪನು ನರಕದಿಂದ ಉದ್ಧಾರ ಮಾಡುತ್ತೆ. ನರಕೇಸರಿ ಅನ್ನೋ ಶಬ್ದದಲ್ಲಿ ಹೀಗೆ ಒಂದು ಅರ್ಥ ತಗೊಂಡೆ. ಅಂದ್ರೆ ನರರು ಅಂತಂದ್ರೆ ಯಾರು? ಈ ಸೃಷ್ಟಿಗೆ ಬಂದವರೆಲ್ಲ. ಈ ಸೃಷ್ಟಿಗೆ ಬಂದವರೆಲ್ಲ ಶ್ರೇಷ್ಠರು ಯಾರು? ಕೇಸರಿ ಸಿಂಹದಂತೆ ಶ್ರೇಷ್ಠರು ಯಾರು? ಪರಮಾತ್ಮ. ಹಾಗಾಗಿ ಎಲ್ಲಾ ರೂಪನು ತಗೊಳ್ಬಹುದು.
ನಾಗಶಯನ ಅನ್ನೋ ರೂಪ ಬಂತು. ಈ ನಾಗಶಯನ ಅನ್ನೋ ರೂಪಕ್ಕೆ ಏನ್ ಮಾಡುದು? ನಾಗಶಯನ ರೂಪಕ್ಕೆ ಕಷ್ಟ. ಹಾಗಂದ್ರೆ ಹಾಗೇನಿಲ್ಲ, ಈ ಎಲ್ಲಾ ರೂಪಗಳಲ್ಲಿ ಶೇಷದೇವರಿದ್ದೇ ಇರ್ತಾರೆ. ಶೇಷದೇವರಿಲ್ದೇನೆ ಶಯನನೇ ಇಲ್ಲ ಭಗವಂತನಿಗೆ. ಆದ್ರಿಂದ ನಾಗಶಯನರು ಎಲ್ರೂ ಕೂಡ. ಲಕ್ಷ್ಮಣ ಹಿಂದಕ್ಕೆ ಇದ್ದ, ಪ್ರತಿಯೊಂದು ಸಂದರ್ಭದಲ್ಲಿ ಕೃಷ್ಣನ ಜೊತೆಗೆ ಬಲರಾಮ ಇದ್ದ. ಇಲ್ಲ ಶಯನ ರೂಪದಲ್ಲಿ, ಯಾಕೆ ಹಯಗ್ರೀವ ದೇವರು ತಾವು ಶೇಷ ಶಾಹಿಯಾಗಿರ್ತಾರೆ, ಶೇಷನ ಮೇಲೆ ಕೂತಿರ್ತಾರೆ ಅನ್ನೋ ವರ್ಣನೆ ಹಿಂದಕ್ಕೆ ಬಂತು. ಹಯಗ್ರೀವ ದೇವರದು ಹಾಗೆ. ಇನ್ನು ವೇದವ್ಯಾಸರು ನಾಗಶಯನಂ ಅಂತಂದ್ರೆ ಏನರ್ಥ? ಈ ನಾಗನನ್ನೇ ಚೆನ್ನಾಗಿ ಅವರು ಶಯನಂ ಅಂದ್ರೆ ಬೇರೆ ಅರ್ಥವನ್ನ ಮಾಡ್ಬೇಕು. ಈ ಸಂದರ್ಭದಲ್ಲಿ ನಾಗಶಯನಂ ಅನ್ನೋದಕ್ಕೆ ಇವಾಗ ಏನ್ ಅರ್ಥ ಮಾಡ್ಬೇಕು? ವೇದವ್ಯಾಸರ ಪರವಾಗಿ ಅರ್ಥವನ್ನ ಮಾಡ್ಬೇಕು ಅಂತಂದ್ರೆ, ಆಗ ನಾಗ ಅಂತಂದ್ರೆ ಏನು? ನಾಗ ಅಂತಂದ್ರೆ ಶೇಷದೇವರು ತಗೊಳ್ಳೋದು. ಶೇಷದೇವರು ಯಾರನ್ನ ಸ್ತೋತ್ರ ಮಾಡ್ತಾ ಇದ್ದಾರೋ ಅಂಥವ್ರು ಅಂತ. ಅಂದ್ರೆ ವೇದವ್ಯಾಸರ ತಲೆ ಮೇಲೂ ಅತೀಂದ್ರಿಯ ರೂಪದಲ್ಲಿ, ಕಾಣಿಸ್ದೇ ಇರೋ ರೂಪದಲ್ಲಿ ಶೇಷದೇವರು ಇರ್ತಾರಂತೆ. ಆ ರೀತಿ ಶಯನಂ ಅದ್ರ ಸಂಬಂಧ ಇದೆ, ನಾಗ ಸಂಬಂಧ ವೇದವ್ಯಾಸರಿಗೆ ಅಂತ. ಈ ಅರ್ಥದಲ್ಲಿ ನಾಗಶಯನಂ ಅನ್ನೋ ಶಬ್ದವನ್ನ ಬಳಸ್ಬೋದು. ಇದು ನಗವಾಸಿನಂ ಅಂತ ಬಳಸಿದ್ದಾರೆ ಕೊನೆಗೆ. ಇದಕ್ಕೆ ಇವರು ಸ್ವಾರಸ್ಯ ಹೇಳ್ತಾರೆ. ಪರ್ವತದಲ್ಲಿ ಇರೋ ರೂಪಕ್ಕೆ ನಗವಾಸಿ ಅಂತ ಕರೀತಾರೆ. ಯಾವ್ದ್ಯಾವ್ದು ಪರ್ವತದಲ್ಲಿದೆ? ಈಗ ರಾಮನ್ ತಗೊಂಡಾಗ ಋಷ್ಯಮೂಕ ಪರ್ವತದಲ್ಲಿ ಇದ್ದ, ಅದಕ್ಕೆ ನಗವಾಸಿ ಅಂದ್ರೆ ರಾಮನ್ ತಗೊಳ್ಬೇಕು ಈ ಶಬ್ದದಿಂದ. ಇನ್ನು ಕೃಷ್ಣ ಗೋವರ್ಧನ ಪರ್ವತದಲ್ಲಿ ಇದ್ನಲ್ಲ ಕೃಷ್ಣ, ಹಾಗಾಗಿ ನಗವಾಸಿಯಿಂದ ಕೃಷ್ಣನ್ ತಗೊಂಡ್ವಿ ಈ ಶಬ್ದದಿಂದ. ಇನ್ನು ವೇದವ್ಯಾಸರನ್ನು ತಗೊಳ್ಬೇಕು. ವೇದವ್ಯಾಸರು ಯಾವ ಪರ್ವತದಲ್ಲಿ ಇದ್ರು? ಗಂಧಮಾದನ ಸ್ಥಂ ವೇದವ್ಯಾಸಂ. ಗಂಧಮಾದನದಲ್ಲಿರುವಂತಹ ವೇದವ್ಯಾಸರನ್ನ. ಸರಿ, ನರಸಿಂಹದೇವರನ್ನ ಹೇಗೆ ತಗೊಳ್ಳೋದು? ಅವನು ನಗವಾಸಿ ತಾನೆ. ಅಲ್ಲಿ ಮುಂದಕ್ಕೆ ಬ್ರಾಕೆಟ್ ನಲ್ಲಿ ಒಂದು ಶಬ್ದ ಕೊಟ್ಟಿದ್ದಾರೆ, ಅದನ್ನು ಪೂರ್ಣ ಮಾಡ್ಲಿಲ್ಲ ಇಲ್ಲಿ ವ್ಯಾಖ್ಯಾನದಲ್ಲಿ. ಘಟಿಕಾಚಲಸ್ಥಂ ಅಂತ ಹೇಳ್ತಾರೆ. ಘಟಿಕಾಚಲದಲ್ಲಿರುವಂತಹ ಇಷ್ಟ ಹಾಕಿದ್ದಾರೆ. ಹಾಗಾದ್ರೆ ಋಷ್ಯಮೂಕದಲ್ಲಿ, ಗೋವರ್ಧನ ಪರ್ವತದಲ್ಲಿ, ಗಂಧಮಾದನ ಪರ್ವತದಲ್ಲಿ, ಘಟಿಕಾಚಲದಲ್ಲಿ ಇರುವಂತಹ ಆ ಎಲ್ಲ ಭಗವದ್ ರೂಪಗಳಿಗೆ ಇಲ್ಲಿ ನಮಸ್ಕಾರವನ್ನ ಮಾಡಿದ್ದಾರೆ. ಎಲ್ಲ ಭಗವದ್ ರೂಪಗಳು ಒಂದೇ. ಇಲ್ಲಿವರೆಗೆ ಈ ನರಕೇಸರಿ ಅನ್ನೋ ಶಬ್ದದ ವಿವರಣೆಯನ್ನು ಕೊಟ್ಟು, ನಗವಾಸಿನಂ ಅನ್ನೋ ಶಬ್ದದ ವಿವರಣೆಯನ್ನೆಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದಾದ್ಮೇಲೆ ಇನ್ನೊಂದು ವಸ್ತುತಃ ಪ್ರಶ್ನೆ ಇದೆ ಇಲ್ಲಿ. ನರಕೇಸರಿಂ ಅಂತ ಆದಾಗ ಅಲ್ಲಿ ನರಕ ಸರಿಂ ಅಂತ ಆಗ್ಬೇಕು, ನರಕೇಸರಿ ಅಂತ ಆಗಲ್ಲ ಸಂಸ್ಕೃತದ ಪ್ರಕಾರ. ಅದು ಮತ್ತೆ ತಪ್ಪೇ ಆಗತ್ತೆ ಆ ಶಬ್ದ ಅಂತ. ಆದ್ರೆ ಹಾಗಿಲ್ಲ, ಅಲ್ಲಿ ನರಕೆ ಅಂತ ಹೇಳಿ ಆ ವಿಭಕ್ತಿ ಹೋಗಿಲ್ಲ, ಹಾಗೆ ಇದೆ. ನರಕದಲ್ಲಿ ಅಂತ ಆ ತರದ ಅನೇಕ ಸಮಾಸಗಳಿದೆ ವ್ಯಾಕರಣದಲ್ಲಿ, ತಪ್ಪಿಲ್ಲ ಅಂತ ಅದನ್ನ ವ್ಯಾಖ್ಯಾನ ಮಾಡ್ಕೊಳ್ಬೇಕು. ಇಷ್ಟಾದ್ಮೇಲೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ನರಕೇಸರಿ ಅನ್ನೋ ಪದದ ಅರ್ಥವನ್ನೇ ಬಿಡಿಸ್ತಾರೆ. ನರಕೇಸರಿ ಅಂತ ಯಾಕೆ ನರಸಿಂಹದೇವರಿಗೆ ಹೆಸರು ಅಂತ. 65ನೇ ಶ್ಲೋಕ. ನರಕೇಚ ಗತಿರ್ಯಸ್ಯ, ಯಸ್ಮಾತ್ ಅಂತಾನೂ ಇದೆ, ಎರಡು ಪಾಠ, ಯಸ್ಯ ಅಥವಾ ಯಸ್ಮಾತ್. ಸಕಾಶಾತ್ ಪಾಪಿನೋ ಭವೇತ್ ಹಿರಣ್ಯಕಶಿಪೋಃ ಸೋಯಂ ನರಕೇಸರಿರುಚ್ಯತೆ. ನರಕೇಸರಿ ಹಿ ಉಚ್ಯತೆ ಸೋಯಂ. ಆ ಹಿಂದೆ ಶ್ಲೋಕದಲ್ಲಿ ನಮಸ್ಕಾರಗೊಂಡಂತಹ ಯಾವ ಭಗವಂತ ಇದ್ದಾನೆ ಅವನು ಈ ಕಾರಣಕ್ಕೆ ನರಕೇಸರಿ ಅಂತ ಅನ್ನಿಸ್ಕೊಳ್ತಾನೆ. ಇಲ್ಲಿ ನೋಡಿ ಸ್ವಾರಸ್ಯ, ಇವರು ವಾದಿರಾಜರ ಶ್ಲೋಕದ ರಚನೆ ಯಾವಾಗ್ಲೂ ಪ್ರಾಸಬದ್ಧ. ನೀವು ಒಂದು ಲ ಇಂದ ಶುರು ಮಾಡಿದ್ರೆ ಲಕ್ಷ್ಮೀ ಸ್ತುತಿ ಲಕ್ಷಾಪರಾಧಿ ಅಂತ ಪ್ರಾಸ. ಈ ಹಿಂದಿನ ಶ್ಲೋಕದಲ್ಲಂತೂ ಎಲ್ಲ ನ ಅಂತಾನೆ ಶುರು ಆಗುತ್ತೆ. ನಮಾಮಿ ನರಕ, ನಮಾಮಿ ನರಕೇಸರಿ, ನಮಾಮಿ ನಾಗಶಯನ, ನಮಾಮಿ ನಗವಾಸಿನ, ಎಲ್ಲ ನ ಅಂತ ಶುರು ಆಗುತ್ತೆ ಮೊದಲನೇ ಅಕ್ಷರ. ಇದೊಂದು ಸ್ವಾರಸ್ಯ. ಇನ್ನು ನರಕೇಚ ಗತಿರ್ಯಸ್ಯ ಅಂತ ಶಬ್ದದ ಅರ್ಥವನ್ನ ತಿಳಿಸ್ತಾರೆ ಒಂದು ಶ್ಲೋಕದಲ್ಲಿ, ಎಷ್ಟು ಚೆನ್ನಾಗಿ. ಏನು? ಯಾರಿಂದ ನರಕದಲ್ಲಿ ಹೋಗುವ ಹಾಗೆ ಆಗತ್ತೋ ಪಾಪಿಗಳಿಗೆ, ಅವನಿಗೆ ನರಕೇಸರಿ ಅಂತ ಕರೀತಾರೆ. ಅವನ್ ನರಕದಲ್ಲಿ ಓಡಾಡ್ತಾನೆ ಅಂತಲ್ಲ, ಯಾರಿಂದಾಗಿ ದುಷ್ಟರು ನರಕದಲ್ಲಿ ಓಡಾಡೋ ಹಾಗಾಗತ್ತೋ ಅವನು ನರಕೇಸರಿ. ನರಕೇಸರಿಹಿ ಏನು? ನರಕದಲ್ಲಿ ಸಂಚಾರ ಯಾರಿಂದಾಗಿ ಆಗತ್ತೋ ದುಷ್ಟರಿಗೆ ಅವನು ನರಕೇಸರಿ. ಉದಾಹರಣೆಗೆ ಯಾರು? ಹಿರಣ್ಯಕಶಿಪು. ಹಿರಣ್ಯಕಶಿಪು ತಾನು ಪಾಪಿಷ್ಠನಾಗಿದ್ದ,
ವಿಷ್ಣು ವೈಷ್ಣವ ದ್ವೇಷ ಮಾಡಿದ್ದ. ಪ್ರಹ್ಲಾದ ರಾಜ ವೈಷ್ಣವನ ದ್ವೇಷ, ಹಾಗೆ ವಿಷ್ಣುವಿನ ದ್ವೇಷ, ಭಗವದ್ವೇಷ. ಈ ಎರಡು ಕಾರಣದಿಂದ ಭಗವನ್ ನಿಂದಯ ತಮಃ ಅಂತ ಹೇಳ್ತಾರೆ. ಸುಧಾದಲ್ಲಿ ಹಿಂದಕ್ಕೆ ಬಂದಿದೆ ಪಾಠದಲ್ಲಿ. ಹಿರಣ್ಯಕಶಿಪು ತಾನು ಭಗವಂತನ ನಿಂದೆ, ಭಗವದ್ ಭಕ್ತರ ನಿಂದೆ ಮಾಡಿದ್ರಿಂದ ತಮಸ್ಸನ್ನ ಪಡೆದ. ಸದ್ಗತಿನೂ ಆಯ್ತಲ್ವಾ? ಯಾಕೆ ಪ್ರಹ್ಲಾದ ರಾಜನೇ ಪ್ರಾರ್ಥನೆ ಮಾಡ್ತಾನೆ ಶ್ರಾದ್ದ ಕರ್ಮಕ್ಕೆ ಸದ್ಗತಿ ಆಗ್ಬೇಕು ಅವನಿಗೆ ಅಂತ. ಅದರಲ್ಲೂ ಉಲ್ಲೇಖ ಮಾಡ್ತಾರೇನು, 21 ಕುಲ ಉದ್ಧಾರ ಆಗೋ ತರ ಆಗ್ಬೇಕು ಅಂತ ಪ್ರಹ್ಲಾದ ರಾಜರು ಪ್ರಾರ್ಥನೆ ಮಾಡ್ತಾರೆ. ಹಿರಣ್ಯಕಶಿಪುವಿನ ಉದ್ಧಾರ ಆಯ್ತು ಅಂತ ಹೇಳ್ತಾರೆ. ಮತ್ ಹೇಗೆ ಉದ್ಧಾರ ಆಯ್ತು? ಗೊತ್ತು, ಹಿರಣ್ಯಕಶಿಪು ಅಂತಂದ್ರೆ ಅವನು ಶುದ್ಧ ದುಷ್ಟ ಅಲ್ಲ. ಅವನಲ್ಲಿ ದೇವರ ಸೇವಕ, ದ್ವಾರಪಾಲಕ ವಿಜಯ ಏನಿದ್ದಾನೆ, ಅವನು ಶಾಪಗ್ರಸ್ತನಾಗಿ ಯೋನಿಯಲ್ಲಿ ಬಂದಿತ್ತು. ಯಾವಾಗ ಆ ಯೋನಿಯಲ್ಲಿ ಬಂದ, ಮಂದರ ಪರ್ವತಕ್ಕೆ ಹೋಗಿ ಬ್ರಹ್ಮದೇವರನ್ನ ಕುರಿತು ತಪಸ್ ಮಾಡಿ ವರ ಪಡ್ಕೊಂಡ, ಸಕಾಮ ತಪಸ್ ಮಾಡಿದ. ವಿಷ್ಣು ವೈಷ್ಣವರ ದ್ರೋಹ ಮಾಡಿದ್ದು ನಿಜ. ದುಷ್ಟನ ಆವೇಶ ಇತ್ತು ಆ ಹಿರಣ್ಯಕಶಿಪುವಿನಲ್ಲಿ. ಆವೇಶ ಇದ್ದದ್ರಿಂದ ನರಕ ಪ್ರಾಪ್ತಿ ಉಂಟಾಗ್ಬೇಕಾಗಿತ್ತು. ಆಗ ಆ ನರಸಿಂಹನ ಸ್ಮರಣೆ ಮಾಡೋದ್ರಿಂದ ಹಿರಣ್ಯಕಶಿಪುವಿನಲ್ಲಿರೋ ಸಜ್ಜೀವಕ್ಕೆ ಮುಕ್ತಿ ಆಯ್ತು ಅಂತ. ಹಾಗಾದ್ರೆ ನರಸಿಂಹದೇವರ ದರ್ಶನ, ನರಸಿಂಹದೇವರ ಸ್ಪರ್ಶ, ನರಸಿಂಹದೇವರ ಸ್ಮರಣೆ ಇದೆಲ್ಲ ಆಯ್ತು. ಆದ್ರಿಂದಲೇ ಆ ವಿಜಯನಿಗೆ ಮುಕ್ತಿ ಆಗಿತ್ತು. ಜಯ ವಿಜಯನಲ್ಲಿ ವಿಜಯನಿಗೆ ಮುಕ್ತಿ ಆಯ್ತು. ಹಾಗಾದ್ರೆ ಯಾರು ನರಸಿಂಹದೇವರ ಸ್ಮರಣೆ ಮಾಡ್ತಾರೆ ಅವರಿಗೆ ಏನೋ ಒಂದು ನಮ್ಮ ಪ್ರಾರಬ್ಧ ಕರ್ಮದಿಂದ ನಾವು ನರಕಕ್ಕೆ ಹೋಗ್ಬೇಕು ಅಂತಿದ್ರೆ ಆ ನರಕಕ್ಕೆ ಹೋಗದೆ ಇರೋ ಹಾಗಾಗತ್ತೆ. ಅದು ನರಸಿಂಹದೇವರ ಜವಾಬ್ದಾರಿ. ನರಸಿಂಹದೇವರ ಸ್ಮರಣೆಯನ್ನ ಮಾಡ್ಬೇಕು ಈ ರೀತಿಯಲ್ಲಿ ಅಂತ. ಹಾಗಾದ್ರೆ ಈ ಎಲ್ಲ ಶ್ಲೋಕಗಳಲ್ಲಿ ಗಮನಿಸಿದಾಗ ಭಗವಂತನ ಕಾರುಣ್ಯ, ಕ್ಷಮಾಗುಣ, ಅವನ ತಾರತಮ್ಯ ಸ್ವರೂಪ ಹೇಗಿದೆ ಅಂದ್ರೆ ಪ್ರತಿಯೊಂದು ರೂಪದಲ್ಲೂ ಒಂದೇ ತರ, ವ್ಯತ್ಯಾಸ ಇಲ್ಲ ಅಂತ ಅಭಿಪ್ರಾಯ. ಇನ್ನು ಅವನನ್ನ ಭಜಿಸುವಂತ ಭಕ್ತರ ವೈಭವ ಎಷ್ಟು, ಋಜುದೇವತೆಗಳ ತಾರತಮ್ಯ ಅಂದ್ರೆ ವಾದಿರಾಜರು ಎಂಥ ಕಕ್ಷೆಯಲ್ಲಿದ್ದಾರೆ, ಅವರ ಜ್ಞಾನ ಏನು ಅನ್ನೋದು ಗೊತ್ತಾಗ್ತಾ ಇದೆ ಪ್ರತಿಯೊಂದು ವರ್ಣನೆಗಳಿಂದ, ಅವರು ಬಳಸುವಂತ ಪ್ರತಿಯೊಂದು ಶಬ್ದದಿಂದ. ಇದನ್ನೆಲ್ಲ ಇಲ್ಲಿ ವಿವರಣೆ ಮಾಡ್ತಾ ವ್ಯಾಖ್ಯಾನದಲ್ಲಿ ಬಿಡಿಸ್ತಾರೆ. ಏನಂತ, ಹಿರಣ್ಯ ಕಶಿಪೋಹೋ ನರಕೆ ಪ್ರಸಕ್ತೇಪಿ, ನರಕ ವಸ್ತುತಃ ಸಿಗ್ಬೇಕಾಗಿತ್ತು, ಆದ್ರೆ ಯಾರಿಂದ ಸದ್ಗತಿ ಆಯ್ತೋ ಅಂತ ಅರ್ಥ. ನರಕ ಸಿಗ್ಬೇಕಾಗಿತ್ತು ಆದ್ರೆ ತಪ್ಪಿಸ್ಕೊಂಡ, ಅಂದ್ರೆ ಸಜ್ಜೀವ ತಪ್ಪಿಸ್ಕೊಂಡ ಅಂತ ಅರ್ಥ. ಅಂಥ ನರಸಿಂಹದೇವರು ಯಾವ ಕಾರಣದಿಂದ ಇಲ್ಲಿ ಪರಿಹಾರ ಮಾಡಿದ್ರು, ನರಕದಿಂದ ಪಾರನ ಮಾಡಿದ್ರು, ಆದ್ರಿಂದ ಅವರಿಗೆ ನರಕೇಸರಿ ಅಂತ ಕರೀತಾರೆ. ನರಕೇಸರಿ, ನರಕದಲ್ಲಿ ಓಡಾಡೋ ಹಾಗೂ ಮಾಡ್ತಾರೆ, ನರಕದಲ್ಲಿ ಓಡಾಡದೇ ಇರೋ ಹಾಗೂ ಮಾಡ್ತಾರೆ. ನರಕದಲ್ಲಿ ಹೋಗಿ ಉಪದ್ರವ ಆಗದೆ ಇರೋ ಹಾಗೆ ಭಕ್ತರಿಗೆ ಅನುಗ್ರಹ ಮಾಡಿದ್ರು, ನರಕದಲ್ಲಿ ದಬ್ಬಿದ್ರು. ಎರಡೂ ಕಾರಣದಿಂದ ಅವ್ರು ನರಕೇಸರಿ. ಇದು ಹೇಗಾಯ್ತು ಅಂದ್ರೆ ವಿಘ್ನರಾಜ ಅಂತ ಗಣಪತಿಗೆ ಹೇಳ್ತೀವಿ. ವಿಘ್ನರಾಜ ಅಂತ ಯಾಕೆ ಗಣಪತಿಗೆ ಹೇಳ್ತೀವಿ? ವಿಘ್ನ ಕೊಡೋನ್ಗೆ ರಾಜನ ಇವನು ಅಂತ, ಎಲ್ಲರಿಗೂ ವಿಘ್ನ ಕೊಡ್ತಾನೆ, ಅದ್ರಲ್ಲಿ ದೊಡ್ಡ ಇವನು ಶ್ರೇಷ್ಠ. ಈಗ ಗಜರಾಜ ಅಂದ್ರೆ ಎಲ್ಲಾ ಆನೆಗಳಲ್ಲಿ ಶ್ರೇಷ್ಠ, ವಿಘ್ನರಾಜ ಅಂದ್ರೆ ಎಲ್ಲಾ ತೊಂದರೆ ಕೊಡೋದ್ರಲ್ಲಿ ಇವನ್ ರಾಜನ ಸ್ಥಾನ, ಅಷ್ಟು ತೊಂದರೆ ಕೊಡ್ತಾನೆ ವಿಘ್ನರಾಜ ಅಂತ. ಹಾಗ ಅಲ್ಲ, ವಿಘ್ನರಾಜ ಅಂದ್ರೆ ವಿಘ್ನವನ್ನ ಕಳೆಯೋನು, ಅದರಲ್ಲಿ ಶ್ರೇಷ್ಠ ಅಂತ ಅರ್ಥ. ಅಷ್ಟೇ ಅಲ್ಲ, ದುಷ್ಟರಿಗೆ ವಿಘ್ನ ಅಷ್ಟೇ ಕೊಡ್ತಾನೆ. ಎರಡು ತರ ವಿಘ್ನರಾಜ ಅಂದ್ರೆ, ಕಳಿಯೋನು ಅವನೇ, ಕೊಡೋನು ಅವನೇ. ಅದೇ ರೀತಿ ನರಕೇಸರಿ ಅಂದ್ರೆ ನರಕಕ್ಕೆ ತಳ್ಳೋನು ಅವನೇ, ನರಕದಿಂದ ಕಾಪಾಡೋನು ಅವನೇ ಅಂತ ಎರಡು ಅರ್ಥವನ್ನ ಈ ಶಬ್ದದಿಂದ ತಿಳ್ಕೊಳ್ಬೇಕು. ಇದೇ ಸಂದರ್ಭದಲ್ಲಿ ಈ ಶ್ಲೋಕದಲ್ಲಿ ಮಂಟಪಂ ರಾಜಗೋಪಾಲಾಚಾರ್ಯರು ಉತ್ತರ ಕೊಡ್ತಾರೆ. ಕೇಸರಿ ಅನ್ನುವ ಶಬ್ದದ ಬಗ್ಗೆ ಬಂದಾಗ, ಕೇಸರಿ ಹೀತಿ ಅಲೌಕಿಕತ್ವಂಬ ಪ್ರತ್ಯಯಾಂತರೇಣ ಇಕಾರಾಂತತ್ವಂಬ ಜ್ಞಾತವ್ಯಂ. ಇದು ಶಬ್ದ ತಪ್ಪಲ್ಲ, ಇದು ಅಲೌಕಿಕ ಪ್ರಯೋಗ, ಇದು ವೇದಕ್ಕೆ ಸಮಾನ, ಆದ್ರಿಂದ ತಪ್ಪಿಲ್ಲ ಒಂದು. ಅಥವಾ ಇನ್ನೊಂದು ಪ್ರತ್ಯಯ, ವ್ಯಾಕರಣದಲ್ಲಿ ಬೇಕಾದಷ್ಟು ಪ್ರತ್ಯಯ ಇದೆ, ಇಕಾರ ಒಂದು ಸೇರಿಸ್ಕೊಳ್ಳಿ, ಅದ್ರಲ್ಲೇನಿದೆ, ಅದರಿಂದ ಇದು ಸರಿಯಾಗಿದೆ ಈ ಶಬ್ದ ಅಂತ. ಈ ವ್ಯಾಖ್ಯಾನಕಾರೇನು ಪೆದ್ರ, ಎಂಥ ಪಾಂಡಿತ್ಯ ಇರೋರು ಎಲ್ರು ವ್ಯಾಖ್ಯಾನಕಾರ. ಅಷ್ಟೊಂದು ಅಧ್ಯಯನ ಮಾಡಿದವ್ರಿಗೆ ಒಂದು ವ್ಯಾಕರಣ ದೋಷ ಇಲ್ಲಿದೆ, ಅದನ್ನ ವಾದಿರಾಜರ ಪ್ರಯೋಗ ತಪ್ಪು, ಇದು ವಾದಿರಾಜರು ಗ್ರಂಥನೇ ಮಾಡಿಲ್ಲ ಈ ಗ್ರಂಥನ ಅಂತ ಹೇಳಲಿಕ್ಕೆ ಸಾಧ್ಯನ ಒಂದು ಈ ಸಣ್ಣ ಕಾರಣಕ್ಕೆ. ಆತರ ಸುಮಾರು ಪ್ರಯೋಗ ಎಲ್ಲಾ ಕಡೆನೂ ಸಿಗತ್ತೆ. ಮಧ್ವಾಚಾರ್ಯ ಪ್ರಯೋಗ ಮಾಡ್ತಾರೆ, ಜಯತೀರ್ಥರ ಪ್ರಯೋಗಗಳಿರುತ್ತೆ, ಬೇಕಾದಷ್ಟು ಕಡೆ ಪ್ರಯೋಗಗಳಿದೆ. ಅಂತ ಎಲ್ಲಾ ಪ್ರಯೋಗಗಳನ್ನ ಇಟ್ಕೊಂಡು ಇಲ್ಲ ಇವ್ರಿಗೆ ಬರೋಲ್ಲ, ಇವರೇ ಮಾಡಿದ್ದಲ್ಲ ಅಂತ ಯಾರು ಹೇಳ್ತಾರ? ಆ ಕಾರಣ ಇಟ್ಕೊಂಡು ಯಾರು ಹೇಳ್ಬಾರ್ದು. ಅದೇ ರೀತಿ ಇಲ್ಲಿ ಹಾಗೆ ಹೇಳೋ ಹಾಗೆ ಇಲ್ಲ, ಆ ವ್ಯಾಖ್ಯಾನವನ್ನ ಇದು ಮಾಡಿ ಹೋಗಿದ್ದಾರೆ. ಇದು ಮುಂದಕ್ಕೆ ಹಿರಣ್ಯ ಕಶಿಪೋಹೋ ನರಕೆ ಸರಣಂ ಗಮನಂ ಗತಿ, ಇದೊಂದು ಅರ್ಥ ಹೇಳಿದ್ರು. ಅಷ್ಟೇ ಅಲ್ಲ, ಆ ನರಕದಲ್ಲಿದ್ದು ಮಧು ನಾಮಕ ದೈತ್ಯಂ ದುಃಖಯತಿ, ಮಧು ಅನ್ನೋ ಹೆಸರಿನ ದೈತ್ಯನಿಗೆ ದುಃಖವನ್ನ ಕೊಡ್ತಾ ಇದ್ದಾನೆ. ಮಧುಕೈಟಭರಗೆ ವಿಶೇಷವಾಗಿ ಹಯಗ್ರೀದೇವರು ಏನ್ ಮಾಡಿದ್ರು ನಮಗ್ ಗೊತ್ತು.
ಆ ಹಿಂದಿನ ಘಟನೆನ ಕೇಳಿದ್ವಿ. ಹಯಗ್ರೀವ ದೇವರ ಹತ್ರ ಬಂದ್ರು, ಚೆನ್ನಾಗಿ ಥಳಿಸ್ಕೊಂಡ್ರು ಹಯಗ್ರೀವ ದೇವರ ಕೈಲಿ, ಶಿಕ್ಷೆಯನ್ನ ಅನುಭವಿಸಿದ್ರು. ಅದರಲ್ಲಿ ಕೃಷ್ಣ ಆಗ್ಲಿ ಅಥವಾ ಮಧು, ಕೈಟಭರಲ್ಲಿ ಮಧು ಏನಿದ್ದಾನೆ ಆ ಮಧು ಆಗ್ಲಿ, ಈ ಎಲ್ಲ ದೈತ್ಯರನ್ನ ಆ ನರಕದಲ್ಲಿ ದುಃಖ ಆಗೋ ಹಾಗೆ, ಅವ್ರಿಗೆ ದುಃಖ ಹೊಂದೋ ಹಾಗೆ ಮಾಡ್ತಾನೆ. ಅದನ್ನು ನರಕೇಸರಿ ಅಂತ. ಇಲ್ಲಿ ಸ್ವಾರಸ್ಯ ಏನಂದ್ರೆ, ಒಂದು ಶಬ್ದ ಹಾಕಿದ್ದಾರೆ, ನರಕೇಚ್ಛ ಅಂತ. ಅಂದ್ರೆ ನರಕದಲ್ಲಿ ಇರೋ ದುಷ್ಟರಿಗೆ ಮಾತ್ರ, ಸದ್ಭಕ್ತರಿಗಾದ್ರೆ ಅವ್ರಿಗೆ ದುಃಖ ಪಡಿಸಲ್ಲ. ಅನ್ನ ನರಕೇಸರಿ ಅನ್ನೋ ಈ ವಿವರಣೆ ಪ್ರಕಾರ ನರಕದಲ್ಲಿರೋ ದುಷ್ಟರಿಗೆ ಮಾತ್ರ ತೊಂದರೆ ಅಷ್ಟೇ ಹೊರತು ಒಳ್ಳೆಯವರಿಗೆ ತೊಂದರೆ ಕೊಡಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಬ್ರಹ್ಮಸೂತ್ರ ಭಾಷೆದಲ್ಲಿ ಬಂದಿರೋ ಒಂದು ಮಾತನ್ನ ನೆನಪಿಸ್ಕೊಳ್ತಾರೆ ಇಲ್ಲಿ ಕಣಗಲಿ ಶ್ರೀನಿವಾಸಾಚಾರ್ಯ. ಏನಂತ, ನರಕೇಪಿ ವಸನ್ನೀಶೋ ನಾಯಂ ದುಃಖ ಭುಗಿಷ್ಯತೆ ಇತಿ ಸೂತ್ರ ಭಾಷ್ಯ ಅಂತ. ನರಕದಲ್ಲಿ ವಾಸ ಮಾಡ್ತಾ ಇದ್ರು ಭಗವಂತನಿಗೆ ದುಃಖ ಮಾತ್ರ ಇರಲ್ಲ, ದುಃಖದ ಅನುಭವ ಅವನಿಗಿಲ್ಲ. ಆದ್ರಿಂದ ನರಕೇಪಿ ಈಶಃ ಸಹ, ನರಕದಲ್ಲೂ ಕೂಡ ಅವನು ಸಾರ್ವಭೌಮನಾಗೆ ಮೆರಿತಾನೆ. ಆದ್ರಿಂದ ಅವನು ನರಕೇಸರಿನೇ ಅಂತ, ಶ್ರೇಷ್ಠ ಅವನು ಅಂತ. ಇಲ್ಲಿ ಅವ್ರು ಹೇಳ್ತಾ ನರಕೇಸರಿ ಅನ್ನೋದು ಆಗ್ಲೇ ನಾನು ತಿಳಿಸ್ದೆ, ನರಕೇಸರಿ ಅನ್ನೋದು ಒಂದೇ ಶಬ್ದ ಹೇಗಾಗುತ್ತೆ, ಮತ್ತೆ ಸಮಸ್ಯೆ ಆಗತ್ತಲ್ಲ ಅಂತ, ಅದು ಅಲುಕ್ ಅಂತ. ಅಂದ್ರೆ ನರಕೆ ಅಂತ ಹಾಗೆ ಇರುತ್ತೆ, ತೊಂದ್ರೆ ಇಲ್ಲ. ಈಗ ಸೀತಾಪತಿ ಅಂತ ಇದೆಯಲ್ಲ ಶಬ್ದ, ಸೀತಾಯಾಃ ಪತಯೇ ನಮಃ ಅಂತ ಎಲ್ಲ ಹೇಳ್ತಾ ಇರ್ತೀವಿ. ಸೀತಾಯಾಹ ಪತಯೇ ಅಂತ ಬಿಡಿಸಿದ್ರೆ ಸೀತಾಯಾಹ ಅಂತ ಕೇಳಿಸ್ತಾರೆ, ಸೀತೆಯ ಪತಿ ಅಂತ. ಸೇರಿಸಿದ್ರೆ ಏನಾಯ್ತು, ಸೀತಾಪತಿ ಅಂತ ಆಯ್ತು. ಸೀತಾಯಾಹ, ಯಾಹ ಎಲ್ಲ ಹೋಯ್ತದು. ಮುಂಚೆ ಸೀತಾಯಾಹ ಪತಯೇ ಅಂತ ಹೇಳಿದ್ರಲ್ಲ, ಆ ಯಾಹ ಅನ್ನೋದು ಹೊರಟೋಯ್ತು, ಅದನ್ನ ಲೋಪ ಆಯ್ತು ಅಂತ ವ್ಯಾಕರಣದಲ್ಲಿ ಕರೀತಾರೆ. ಅಂದ್ರೆ ಈ ವಿಗ್ರಹ ವಾಕ್ಯ ಅದನ್ನ ಬಿಡಿಸಿ ಹೇಳಿದಾಗ ಯಾವ ಶಬ್ದ ಕೇಳುತ್ತೆ ಅದು ಶಬ್ದ ಆಮೇಲೂ ಕೇಳ್ಬೇಕು ಅಂತಿಲ್ಲ. ಎರಡನ್ನ ಸೇರಿಸ್ದಾಗ, ಪದ ಸಮಾಸ ಮಾಡಿದಾಗ, ಸೀತಾಯಾಹ ಪತಯೇ ಅನ್ನೋದನ್ನ ಸೇರಿಸಿದಾಗ ಮಧ್ಯದಲ್ಲಿ ಒಂದು ಆ ವಿಭಕ್ತಿ ಹೊರಟೋಗತ್ತೆ, ಅದು ಕೇಳಿಸಲ್ಲ. ಅದು ವ್ಯಾಕರಣ ನಿಯಮ. ಆಗ ಸೀತಾಯಾಹ ಅನ್ನೋದು ಯಾಹ ಹೋದ್ರೆ ಸೀತಾಪತಿ ಅಂತ ಆಗುತ್ತೆ. ಸೀತಾ ಮೂಲ ಶಬ್ದ, ಆ ಸೀತಾ ಶಬ್ದದ ಮೇಲೆ ಸೀತೆಯ ಅಂತ ಅರ್ಥ ಬರ್ಬೇಕಲ್ಲ, ಅದಕ್ಕೆ ಸೀತಾಯಾಹ ಅಂತ ಹೇಳ್ತೀವಿ. ಈ ತರ ಎಲ್ಲಾ ಕಡೆ ಪ್ರಯೋಗ ಮಾಡೋದು. ಹಾಗೆ ಅಲ್ಲಿ ನರಕೆ ಸರಿಹಿ ಎಂದಾಗ ನರಕ ಅಂತ ಮೂಲ ಶಬ್ದ, ಅದು ನರಕ ಸರಿ ಅಂತ ಆಗ್ಬೇಕಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಹಾಗೇನಿಲ್ಲ, ವ್ಯಾಕರಣದಲ್ಲಿ ಸುಮಾರು ಉದಾಹರಣೆಗಳು ಹಾಗೂ ಸಿಗತ್ತೆ. ಉದಾಹರಣೆಗೆ ಕಂಠೆ ಕಾಲಹ ಅಂತ ಇದೆ, ನೀಲಕಂಠ ಅಂತ ಹೇಳ್ತೀವಿ. ನೀಲ ಬಣ್ಣ ಕಂಠದಲ್ಲಿ ಯಾರಿಗಿದೆಯೋ ನೀಲಕಂಠ, ರುದ್ರದೇವರ ಹೆಸರು. ಕಂಠೆ ಕಾಲ ಅಂತ ರುದ್ರದೇವರಿಗೆ ಹೆಸರಿದೆ. ಕಾಲ ಅಂದ್ರೆ ಕಪ್ಪು, ಯಾರ ಕಂಠದಲ್ಲಿ ಕಪ್ಪು ಬಣ್ಣ ಇದೆಯೋ ಅವನು ಕಂಠೆ ಕಾಲ ಅಂದ್ರೆ ನೀಲಿ ಬಣ್ಣ. ಅಲ್ಲಿ ಕಂಠೆ ಕಾಲ ಅಂತಾರೆ, ಹೊಸ ಕಂಠ ಕಾಲ ಅಂತ ಕರಿಬೇಕು. ಆದ್ರೆ ಕಂಠೆ ಕಾಲ ಅಂತ ಬಳಸ್ತಾರೆ ವ್ಯಾಕರಣದಲ್ಲಿ, ಅದು ತಪ್ಪಲ್ಲ. ವಿಭಕ್ತಿ ಹೋಗ್ಬೇಕು ಅಂತ, ಲೋಪ ಆಗ್ಬೇಕು ಅಂತಿಲ್ಲ. ಸೀತಾಯಾಹ ಪತಯೇ ಅನ್ನೋಲ್ಲೂ ಹಾಗೆ ಒಂದೇ ಪದ ಆದ್ರೂ ಅದು ಲೋಪ ಆಗಿಲ್ಲ. ಆತರ ಇದು ಅನೇಕ ಉದಾಹರಣೆಗಳಿದೆ. ಆದ್ರಿಂದ ಈ ಒಂದು ಕಾರಣ ಇಟ್ಕೊಂಡು ತಪ್ಪು ಅಂತ ಹೇಳ್ಬಾರ್ದು ಅಂತ ಇಷ್ಟೆಲ್ಲ ವಿಷಯವನ್ನ ಒಳಗೊಂಡಿದೆ ಈ ಶ್ಲೋಕ. ಇಲ್ಲಿಗೆ ಈ ನರಸಿಂಹನ ಸ್ತೋತ್ರ ಇನ್ನೂ ಆಗ್ತಾ ಇದೆ. ಇನ್ನು 3 ಶ್ಲೋಕ ಇದೆ ನರಸಿಂಹದೇವರ ವರ್ಣನೆ. ಪ್ರಾಸ ಮತ್ತೆ ಒಂದು ವೇದ ಮಂತ್ರದ ಒಂದು ಉಲ್ಲೇಖ ಮಾಡ್ತಾರೆ. ಆದ್ರೆ ಆ ವೇದ ಮಂತ್ರ ಯಾವುದು ಅಂತ ನಾವ್ ಹೇಳ್ಬೇಕು. ಇಲ್ಲಿ ವ್ಯಾಖ್ಯಾನದಲ್ಲಿ ಅದಿಲ್ಲ. ಉಕ್ತ ಅಂತ ಒಂದು ಶಬ್ದ ಹೇಳ್ತಾರೆ ಅಷ್ಟೇ, ಉಕ್ತ ಅನ್ನೋ ಶಬ್ದದಿಂದ ಅಂತ ಹೇಳ್ತಾರೆ. ಏನಾದ್ರ ಉಕ್ತ ಅನ್ನೋ ಶಬ್ದದ್ದು ಏನ್ ಸ್ವಾರಸ್ಯ, ಅದನ್ನೆಲ್ಲ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣಾರ್ಪಣ. ಧನ್ಯವಾದ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.